ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ತಮಿಳುನಾಡು ರಾಜಕೀಯದಲ್ಲಿ ಯಾವಾಗಲೂ ಒಂದಿಲ್ಲೊಂದು ಹೈ ಡ್ರಾಮಾ ನಡೀತಾನೆ ಇರುತ್ತೆ. ಆದರೆ ಈ ಬಾರಿ ಸುದ್ದಿಯಲ್ಲಿರೋದು ತಮಿಳುನಾಡು ಬಿಜೆಪಿಯ ಫೈರ್ ಬ್ರ್ಯಾಂಡ್, ನಮ್ಮ ಕರ್ನಾಟಕದ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಟ ಮೇಲೆ ಅಣ್ಣಾಮಲೈ ಸ್ವಲ್ಪ ಸೈಲೆಂಟ್ ಆಗಿದ್ರು ಅಂದ್ಕೊಂಡಿದ್ವಿ. ಆದರೆ ಈಗ ದಿಢೀರ್ ಅಂತ ತಮಗೆ ನೀಡಿದ್ದ ಜವಾಬ್ದಾರಿಯನ್ನೇ ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ. ಅರೆ, ಏನಿದು ಹೊಸ ಬೆಳವಣಿಗೆ? ಅಣ್ಣಾಮಲೈ ಅವರಿಗೆ ಬಿಜೆಪಿ ಹೈಕಮಾಂಡ್ ಮೇಲೆ ಮುನಿಸ ಅಥವಾ ನಿಜವಾಗ್ಲೂ ಸಮಸ್ಯೆ ಬೇರೆನೇ ಇದೆಯಾ? ಅಣ್ಣಾಮಲೈ ಅವರ ಮುಂದಿನ ನಡೆ ಏನು? ಆಂಧ್ರ ಪ್ರದೇಶದಿಂದ ರಾಜ್ಯಸಭೆಗೆ ಹೋಗ್ತಾರಾ ಸಿಂಗಂ? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ, ಅಣ್ಣಾಮಲೈ ಅವರಿಂದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಳ್ಳಲಾಗಿತ್ತು. ನಂತರ ಅವರಿಗೆ 2026ರ ಚುನಾವಣೆಗೆ 6 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿ ನೀಡಲಾಗಿತ್ತು. ಸಿಂಗಾನಲ್ಲೂರು, ಮಧುರೈ ದಕ್ಷಿಣ, ಕಾರೈಕುಡಿ ಸೇರಿದಂತೆ 6 ಕ್ಷೇತ್ರಗಳ ಜವಾಬ್ದಾರಿ ಅವರ ಹೆಗಲ ಮೇಲಿತ್ತು. ಆದರೆ ಈಗ ಅಣ್ಣಾಮಲೈ ಅವರು ನನ್ನಿಂದ ಈ ಜವಾಬ್ದಾರಿ ನಿಭಾಯಿಸಲು ಆಗಲ್ಲ ಅಂದಿದ್ದಾರೆ. ಹೀಗಂತ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಅವರಿಗೆ ತಿಳಿಸಿದ್ದಾರೆ. ಇದಕ್ಕೆ ಅವರು ಕೊಟ್ಟಿರೋ ಪ್ರಮುಖ ಕಾರಣ ತಂದೆಯ ಅನಾರೋಗ್ಯ. ಹೌದು, ಕೊಯಮತ್ತೂರಿನಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅಣ್ಣಾಮಲೈ, ನನ್ನ ತಂದೆಗೆ ಹುಷಾರಿಲ್ಲ, ಅವರನ್ನು ನೋಡಿಕೊಳ್ಳೋದು ನನ್ನ ಮೊದಲ ಆದ್ಯತೆ. ಹೀಗಾಗಿ ನನಗೆ ಹೆಚ್ಚು ಟ್ರಾವೆಲ್ ಮಾಡೋದಿಕ್ಕೆ ಆಗಲ್ಲ, ಕೊಯಮತ್ತೂರಿನಲ್ಲಿ ಇರಬೇಕಾಗತ್ತೆ, ದಯವಿಟ್ಟು ಬೇರೆ ಯಾರನ್ನಾದರೂ ನೇಮಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅನಾರೋಗ್ಯ ಜಸ್ಟ್ ನೆಪಾನ? ಅಸಲಿಗೆ ಇದೆಯಾ ಬೇರೆ ಕಾರಣ? ಮೇಲ್ನೋಟಕ್ಕೆ ಇದು ಕೌಟುಂಬಿಕ ಕಾರಣ ಅಂತ ಅನಿಸಿದ್ರು ಇದರ ಹಿಂದಿರೋ ರಾಜಕೀಯ ಲೆಕ್ಕಾಚಾರಣೆ ಬೇರೆ ಅಂತ ಮೂಲಗಳು ಹೇಳ್ತಾ ಇವೆ. ಅಣ್ಣಾಮಲೈ ಅವರ ಈ ದಿಢೀರ್ ನಿರ್ಧಾರಕ್ಕೆ ಪ್ರಮುಖ 2 ಕಾರಣಗಳಿವೆ ಅಂತ ಹೇಳಲಾಗ್ತಿದೆ. ಒಂದು, ಕಡೆಗಣಿಸಿದ ಭಾವನೆ. ಇಡೀ ರಾಜ್ಯವನ್ನೇ ಸುತ್ತಿ ಪಕ್ಷ ಕಟ್ಟಿದ್ದ ಅಣ್ಣಾಮಲೈ ಅವರಿಗೆ ಕೇವಲ 6 ಕ್ಷೇತ್ರಗಳ ಉಸ್ತುವಾರಿ ಕೊಡಲಾಗಿದೆ. ಇದರಿಂದ ಅವರಿಗೆ ಅವಮಾನ ಮಾಡಿದ ಹಾಗೆ ಅನಿಸಿದೆ. ನನ್ನನ್ನು ಇಡೀ ರಾಜ್ಯದ ಪ್ರಚಾರಕ್ಕೆ ಬಳಸಿಕೊಳ್ಬೇಕು, ಹೀಗೆ ಕೆಲವು ಕ್ಷೇತ್ರಗಳಿಗೆ ಸೀಮಿತ ಮಾಡೋದು ಸರಿಯಲ್ಲ ಅನ್ನೋದು ಅವರ ಅಸಮಾಧಾನ ಅಂತ ಹಿರಿಯ ನಾಯಕರೊಬ್ಬರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. 2ನೇ ಕಾರಣ, AIADMK ಮೈತ್ರಿ. ಅಣ್ಣಾಮಲೈ ಮೊದಲಿನಿಂದಲೂ ದ್ರಾವಿಡ ಪಕ್ಷಗಳ ವಿರುದ್ಧ ನೇರ ಹೋರಾಟ ಮಾಡಿದವರು. ಆದರೆ ಈಗಿನ ಬಿಜೆಪಿ ನಾಯಕತ್ವ AIADMK ಜೊತೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರೋದು ಸಿಂಗಂಗೆ ಇಷ್ಟ ಇಲ್ಲ. ತಾವು ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಟಿದ್ದೇ ಮೈತ್ರಿಗೆ ದಾರಿ ಮಾಡಿಕೊಡೋಕೆ, ಆದ್ರೂ ಈಗ ತಮ್ಮನ್ನೇ ಮೂಲೆಗುಂಪು ಮಾಡಲಾಗ್ತಿದೆ ಅನ್ನೋ ಬೇಸರ ಅವರಿಗಿದೆ. ಆಂಧ್ರದಿಂದ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾರಾ ಅಣ್ಣಾಮಲೈ? ಸ್ನೇಹಿತರೆ, ಇದರ ಮಧ್ಯೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಓಡಾಡ್ತಿದೆ. ಅಣ್ಣಾಮಲೈ ಅವರಿಗೆ ತಮಿಳುನಾಡು ಪಾಲಿಟಿಕ್ಸ್ ಸಾಕಾಯ್ತಾ ಅನ್ನೋ ಪ್ರಶ್ನೆಯನ್ನು ಇದು ಹುಟ್ಟುಹಾಕಿದೆ. ಇದಕ್ಕೆ ಕಾರಣ ಮಾಜಿ ಪೊಲೀಸ್ ಅಧಿಕಾರಿಯನ್ನ ರಾಜ್ಯಸಭೆಗೆ ಕಳಿಸೋಕೆ ನಡೀತಾ ಇರೋ ಪ್ಲಾನ್. ಅಚ್ಚರಿಯ ವಿಷಯ ಏನಂದ್ರೆ, ಇದು ತಮಿಳುನಾಡಿನಿಂದ ಅಲ್ಲ, ಬದಲಿಗೆ ಆಂಧ್ರ ಪ್ರದೇಶದಿಂದ. ಹೌದು, ಅಣ್ಣಾಮಲೈ ಅವರಿಗೆ ಆಂಧ್ರ CM ಚಂದ್ರಬಾಬು ನಾಯ್ಡು ಮತ್ತು ಅವರ ಮಗ ನಾರಾ ಲೋಕೇಶ್ ಜೊತೆ ಉತ್ತಮ ಒಡನಾಟ ಇದೆ. ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಅಣ್ಣಾಮಲೈ ಪರ ಲೋಕೇಶ್ ಪ್ರಚಾರ ಕೂಡ ಮಾಡಿದ್ರು. ಈಗ TDP ಮೈತ್ರಿಕೂಟದ ಕೋಟಾದಲ್ಲಿ ಅಣ್ಣಾಮಲೈಗೆ ರಾಜ್ಯಸಭೆ ಸೀಟ್ ಕೊಡೋ ಚರ್ಚೆ ಜೋರಾಗಿದೆ. ಸ್ವತಃ ಅಣ್ಣಾಮಲೈ ಅವರೇ, ಚಂದ್ರಬಾಬು ನಾಯ್ಡು ಅವರ ಮೇಲೆ ನನಗೆ ಅಪಾರ ಗೌರವ ಇದೆ, ಹೈಕಮಾಂಡ್ ಸೂಚಿಸಿದ್ರೆ ಆಂಧ್ರದ ಪರ ಕೆಲಸ ಮಾಡಲು ನಾನು ರೆಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದು ಅವರ ಪಾಲಿಟಿಕ್ಸ್ನಲ್ಲಿ ಹೊಸ ತಿರುವು ಅಂತಾನೆ ಹೇಳಬಹುದು. ಹಾಗಾದ್ರೆ ಅಣ್ಣಾಮಲೈ ತಮಿಳುನಾಡು ಬಿಟ್ಟು ಆಂಧ್ರಕ್ಕೆ ಹೋಗ್ತಾರಾ? ಖಂಡಿತ ಇಲ್ಲ. ನಾನು ಎಲ್ಲೇ ಹೋದ್ರೂ, ಯಾವುದೇ ಹುದ್ದೆ ಸಿಕ್ಕಿದ್ರೂ ತಮಿಳುನಾಡೇ ನನ್ನ ಜೀವ, ಇಲ್ಲೇ ಇರ್ತೀನಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸದ್ಯಕ್ಕೆ ಕೊಯಮತ್ತೂರಿನಲ್ಲಿ ಮನೆ ಮಾಡಿರೋ ಅವರು, ನಾನು ಎಲೆಕ್ಷನ್ ಉಸ್ತುವಾರಿ ಬಿಟ್ಟಿರಬಹುದು, ಆದರೆ ಪ್ರಚಾರ ನಿಲ್ಲಿಸಲ್ಲ. NDA ಮೈತ್ರಿಕೂಟದ ಪರ ಮತ್ತು ಕೊಯಮತ್ತೂರು ದಕ್ಷಿಣ ಶಾಸಕಿ ವನತಿ ಶ್ರೀನಿವಾಸನ್ ಪರ ಕೆಲಸ ಮಾಡೇ ಮಾಡ್ತೀನಿ ಅಂತ ಕಾರ್ಯಕರ್ತರಿಗೆ ಭರವಸೆ ನೀಡಿದ್ದಾರೆ. ಇನ್ನು 2026ರ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಪಕ್ಷದ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಸಿಂಗಂ ಸೈಲೆಂಟ್ ಆಗಿರೋದು ಬಿರುಗಾಳಿಗೂ ಮುಂಚಿನ ಶಾಂತಿನ ಅಥವಾ ದೆಹಲಿ ರಾಜಕೀಯಕ್ಕೆ ಶಿಫ್ಟ್ ಆಗೋ ಪ್ಲಾನ ಅನ್ನೋದು ಸದ್ಯದ ಕುತೂಹಲ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ. ಅಣ್ಣಾಮಲೈ ಅವರಂಥ ಫೈರ್ ಬ್ರ್ಯಾಂಡ್ ಲೀಡರ್ ಅನ್ನು ಕೇವಲ 6 ಕ್ಷೇತ್ರಕ್ಕೆ ಸೀಮಿತ ಮಾಡಿದ್ದು ಸರಿನಾ? ಅಥವಾ ಅವರಿಗೆ ರಾಜ್ಯಸಭೆ ಸ್ಥಾನ ನೀಡಿ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಮಾಡಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.